how beautiful the view is. ಅದು ಇದಾ ಕ್ಲೀನಿಂಗ್ ಫಿಶ್ ಅಂತಾರಲ್ಲ ಅದಾ? You can see the sunset. ಎಷ್ಟು ಬ್ಯೂಟಿಫುಲ್ ಆಗಿದೆ. ಪೂರ್ತಿ ಸಿಗಲ್ಲ. 60,000 ಇದೆ. 600 ರೂಪಾಯಿ ಕ್ವಿಂಟಲ್ ಆಗುತ್ತೆ ಇವತ್ತಿನ ಮಾರ್ಕೆಟ್. ಇಷ್ಟೊಂದು ದೊಡ್ಡದಿದೆ. ಅದೇ ನಾನು ಎಕ್ಸರ್ಸೈಸ್ ಅಂತ ಹೇಳಿದಲ್ಲ ನಿನಗೆ. ಇದು ಡ್ರೈ ಆಗುತ್ತಾ? ಇದು ಹಣ್ಣಾದ್ಮೇಲೆ ಕೀಳಬೇಕನ್ನ ಡ್ರೈ ಹಾಕೋದು. ಹೆಲೋ ಆಲ್, ನಾನು ನವ್ಯ. ಸೊ ನಾನು ಇವತ್ತು ಕಲ್ಮನೆ ಬಂದಿದ್ದೀನಿ, ಶಿಕಾರಿಪುರ ಹತ್ರ ಇರೋದು. ಇದು ನಮ್ಮ ಮಾವನೂರು. ಮಾವಾಗೆ 10 ಸಿಬ್ಲಿಂಗ್ಸ್ ಇದ್ದಾರೆ. ಸೊ ಅದರಲ್ಲಿ ಐ ಥಿಂಕ್ 4-5 ಇಲ್ಲಿರೋದು. ಸೊ ಹಾಗಾಗಿ ನಾವು ಇಲ್ಲಿ ಮದುವೆ ಆದ್ಮೇಲಿಂದ ಬಂದಿರಲಿಲ್ಲ, ಹಾಗಾಗಿ ಬರೋಣ ಅಂತ ಹೇಳಿ ಬಂದ್ವಿ. ಒಂದು ಫಂಕ್ಷನ್ ಇತ್ತು, ಹಾಗೆ ಅಟೆಂಡ್ ಮಾಡಿ ಹೋಗೋಣ ಅಂತ. ಇವತ್ತು ನಮ್ಮದು ಲಾಸ್ಟ್ ಡೇ. ಸೊ ಇಲ್ಲೊಂದು ಡ್ಯಾಮ್ ಇತ್ತು. ಡ್ಯಾಮ್ ಬಂದು ತುಂಬ ಚೆನ್ನಾಗಿತ್ತು. ಯು ಕ್ಯಾನ್ ಸಿ ಹೌ ಬ್ಯೂಟಿಫುಲ್ ದ ವ್ಯೂ ಇಸ್. ಸಿ, ವಾವ್. ಸೊ ನಾನೇನು ಅಂದ್ಕೊಂಡೆ, ಓಕೆ ಇದು ಡ್ಯಾಮ್ ತೋರಿಸು ಅಂತ ಮಾಡಿದೆ. ಕಲ್ಮನೆಯಿಂದ ಜಸ್ಟ್ ಐ ಥಿಂಕ್ 3 ಕಿಲೋಮೀಟರ್ಸಲ್ಲೇ ಇದು ಡ್ಯಾಮ್ ಇರೋದು. ಈ ಡ್ಯಾಮ್ ಹೆಸರು ಅಂಜನಾಪುರ ಡ್ಯಾಮ್ ಅಂತ. ನೀರು ಸ್ವಲ್ಪ ಕಮ್ಮಿ ಇದೆ, ಹಾಗಾಗಿ ಅದು ನೀರು ಹಿಂಗೆ ಹೋಗಿ ಹಿಂಗೆ ಫ್ಲೋ ಆಗಿ ಹಿಂಗೆ ಹೋಗಬೇಕು. ಬಟ್ ಕಮ್ಮಿ ಇರೋದ್ರಿಂದ ನೀರು ಜಸ್ಟ್ ಹಿಂಗೆ ಹೋಗಿದೆ, ಹಿಂಗೆ ಡೌನಿಗೆ ಬಂದಿಲ್ಲ. ಸೊ ಹಾಗಾಗಿ ಓಕೆ. ಬಟ್ ಆ ವ್ಯೂ, ಯು ಕ್ಯಾನ್ ಸಿ ದ ಸನ್ ಸೆಟ್. ವಾವ್ ಅಲ್ವಾ? ಆ್ಯಂಡ್ ದಿಸ್ ಇಸ್ ಮೈ ಹಸ್ಬೆಂಡ್ ಎಂದವ. ದಿಸ್ ಇಸ್ ಮೈ ಅತ್ತೆ. ಅವ್ರು ಆ್ಯಕ್ಚುಲಿ ನನಗೋಸ್ಕರನೇ ಬಂದಿದ್ದು ಇಲ್ಲಿಗೆ. ನಾನು ಮೊಬೈಲ್ ರೆಕಾರ್ಡ್ ಮಾಡಿಕೊಂಡು ಅಡ್ಡಾಡ್ತಾ ಇದ್ದೀನಿ. ಬೇಗ ಬರ್ತಾ ಇದ್ದೀವಿ. ಅವರಿಬ್ರೆ ಇಲ್ಲಿ, ಇನ್ನೊಬ್ಬ ಇಲ್ಲಿ. ಅದಿಷ್ಟು ಇವಾಗ ಕಪ್ಪೆ ಆಗತ್ತಾ? ಬ್ಲ್ಯಾಕ್ ಕಪ್ಪೆ ಆಗತ್ತಾ? ಅಲ್ಲ, ರೇಸ್ ಇಷ್ಟಲ್ಲ ಅದು. ನೋಡಿ, ಅದು ಕಪ್ಪೆ, ಅದು ಕಲರ್ ಬ್ಲ್ಯಾಕ್ ಇದೆಯಲ್ಲ, ಅದು ಆಮೇಲೆ ಗ್ರೀನ್ ಆಗುತ್ತಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ನೈಸ್ ಟ್ಯಾಡ್ಪೋಲ್ಸ್. ಇದನ್ನಾಗಿದ್ರೆ ಒಂದು ಬಾಟ್ಲಲ್ಲಿ ಹಾಕೊಂಡು ಹೋಗೋಣ ನಮ್ಮೂರಿಗೆ. ಕಪ್ಪೆ ಸಾಕಡೆ ನಾವು. ನೈಸ್ ಅಲ್ಲ. ಆ ಕಡೆ ನೋಡು, ಬೋಟ್ ಇದೆ. ತೆಪ್ಪನ್ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ತೆಪ್ಪ ಅಂತಾರ. ಈ ಡ್ಯಾಮ್ ಬಂದ್ಬಿಟ್ಟು ವಿಶ್ವೇಶ್ವರಯ್ಯ ಅವ್ರು ಕಟ್ಸಿರೋದಂತೆ. ಸೊ ಹಾಗಾಗಿ ನಮ್ಮ ಮಾವ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಫುಲ್ ಪ್ರೌಡಾಗಿ ಹೇಳ್ಕೊಂಡು ಬಂದರು. ತುಂಬ ಚೆನ್ನಾಗಿದೆ ವ್ಯೂ. ಇಟ್ ಈಸ್ ಸೋ ಗುಡ್. ಇಲ್ಲಿ ನಂದು ವ್ಲಾಗ್ ಅರ್ಧ ಏನಾದ್ರೆ ನಾಯ್ಸ್ ಇವ್ರಿಬ್ಬರ್ತೇನೆ. ಅಲ್ಲಿ ಯು ಕ್ಯಾನ್ ಸಿ ದ ಸನ್ಸೆಟ್. ಎಷ್ಟು ಬ್ಯೂಟಿಫುಲ್ ಆಗಿದೆ. ಓ ಮೈ ಗಾಡ್. ಅದೇ ಹೇಳ್ತಾರಲ್ಲ, ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅಂತ. ಹಂಗೆ ದೇ ಆರ್ ಮೈ ದುಶ್ಮನ್ಸ್. ದೀರು ಇಲ್ಲಿ ನೋಡಿಲಿ, ಅದು ಹಾರ್ಬಿಟ್ಟು ಆ ಕಡೆ ಹೋಗ್ಬೋದಲ್ವಾ? ಆ ಕಡೆ ಹೋಗಿ ಇಲ್ಲೇ ಇದ್ದು ಬಿಡು. ಅಲ್ಲೋಗ್ಬೇಕು. ಬಾ, ಟೈಮ್ ಆಯ್ತು. ಬೇಕಿದ್ರೆ ಬೆಳಗ್ಗೆ ಬರೋಣ. ಬೆಳಗ್ಗೆ 5 ಗಂಟೆಗೆ ಎದ್ದು ಬರೋಣ. ವಾವ್, ಸೋ ಪ್ರಿಟಿ. ಮುಖಗಳು ಏನು ರೋಟಿಯಾ? ಪ್ರಿಟಿ. ದೀರು ಅಲ್ಲಿ ನೋಡಲಿ, ಅಲ್ಲಿ. Why am I seeing all black birds? Black tadpole. ಇಟ್ಕೊಂಡು ಹೋಗ್ಲಣ್ಣ. ಇಟ್ಕೊಳ್ತೀಯ ನನ್ನ ದೀರು? ಅಲ್ಲಿ ಆ ಬ್ರಿಡ್ಜ್ ಚೆನ್ನಾಗಿತ್ತು. ನಂಗೆ ಆ ಬ್ರಿಡ್ಜ್ ತುಂಬ ಚೆನ್ನಾಗಿದೆ. ಆ ಕಡೆನೂ ನೀರು, ಈ ಕಡೆನೂ ನೀರು ಅಲ್ವಾ?
Yes, let's go. We have one more place to cover. ನಮ್ಮ ಚಿಕ್ಕಪ್ಪ ಅಲ್ಲ ನಮ್ಮ ಮಾವ ಅವ್ರದ್ದು ತೋಟ ನೋಡಕ್ಕೆ ಆಲ್ರೆಡಿ ತುಂಬಾ ಚಿಕ್ಕ ಮಾವ ಆ್ಯಂಡ್ ಲೇಟ್ ಆಗಿದೆ. ಎಷ್ಟು ಕಾಣುತ್ತೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಪೂರ್ತಿ ಸಿಗಲ್ಲ. ಇದು ಧೀರು ಅವರ ಚಿಕ್ಕಪ್ಪ ಅವ್ರ ತೋಟ. ಸೊ ಪೂರ ಗ್ರೀನರಿ ಇದೆ. ಇಷ್ಟು ಗ್ರೀನರಿ ಇದೆ. ಬಟ್ ನಮ್ಮ ಪಾವಗಡದಲ್ಲಿ ಸ್ವಲ್ಪ ಕಮ್ಮಿ ಡ್ರೈ ಲ್ಯಾಂಡ್ ಅದು. ಇದು ಅಡಿಕೆ ಮರ ಅಲ್ಲ? ಅಡಿಕೆ ಮರ. ಅದೇ ತಾನೇ ಹೊಂಬಾಳೆ? ಅದೇ ಹೊಂಬಾಳೆ. ತುಳುವಲ್ಲಿ ಪಿಂಗಾರ, ನಮಗೆ ಅದು ಹೊಂಬಾಳೆ. ಹಸಿ ಅದು ತೆಂಗಿನ ಹೊಂಬಾಳೆ, ಅಡಿಕೆ ಹೊಂಬಾಳೆ ಬೇರೆ ಬೇರೆ. ತೆಂಗಿನ ಹೊಂಬಾಳೆನೂ ಬರುತ್ತಾ? ಹಿಂಗೆ ಬರುತ್ತಲ್ಲ. ಇದನ್ನ ಬರೀ ಹೊಂಬಾಳೆ ತೋರಿಸಿ ನಾವು ಹಾಡಾಡ್ಬೋದು. ಅದು ಸಾಂಗ್ ಇದೆ ಅಲ್ಲ, ಹೊಂಬಾಳೆ ಅಂತ. ಬೇಬಿ ಹೊಂಬಾಳೆ. ಇಲ್ಲಿ ಇದು ಸ್ಮೆಲ್ಲೇ ಚೆನ್ನಾಗಿದೆ ಅಲ್ಲ ಅಮ್ಮ, ಮಣ್ಣಿಂದು ಸ್ಮೆಲ್. ಬರುತ್ತಲ್ಲ ಅಲ್ಸಂಡೆ ಕಾಳ. ಇದು ದೊಡ್ಡದ್ ಬೆಳೆಯುತ್ತಾ? ಗಿಡ ಆಗುತ್ತೆ. ಇದು ಫುಲ್ಲು ಅಡಿಕೆ ಮರಗಳು. ನಮ್ಮ ಮಾವಾಗ ಹೋಗ್ಬಿಟ್ಟು ಸ್ವಲ್ಪ ಇಂಟರ್ವ್ಯೂ ಮಾಡೋಣ. ಮಾವ, ನೀವು ಹೇಳಿ, ಇದು ಅಡಿಕೆ ಮರ ಏನು ಉಪಯೋಗ ಅಂದ್ರೆ ಪ್ರಾಫಿಟ್ಸ್ ಏನು ಅಂತ? ಪ್ರಾಫಿಟ್ ಅಂದ್ರೆ ಈಗ ಎಲ್ಲ ಫಸಲಿಗಿಂತ ಇದು ಜಾಸ್ತಿ ಇನ್ಕಮ್ ಇದೆ. ಇನ್ಕಮ್ ಜಾಸ್ತಿನಾ? ಇದು ಗಿಡ ಸ್ಮಾಲ್ ಗಿಡ ತಂದ್ಬಿಟ್ಟು ಹಾಕಿ ಫುಲ್ ದೊಡ್ಡದಾದ್ಮೇಲೆ ನಮ್ದೊಂದು ಒಂದು ಗಿಡ ಮೊಳಕೆ ಬರಕ್ಕೆ ಒಂದು 2 ತಿಂಗಳು ಬೇಕು. ಬೀಜ ಹಾಕಿದ್ಮೇಲೆ 2 ತಿಂಗಳಾದ್ಮೇಲೆ 1 ವರ್ಷ ಆಗ್ತದೆ. 1 ವರ್ಷ 6 ತಿಂಗಳು 7 ತಿಂಗಳು ಆಗ್ತಿದ್ದಂಗೆ ಅದನ್ನ ಪ್ಯಾಕೆಟ್ಗೆ ಹಾಕಿ ಗಿಡ ಮಾಡ್ತೇವೆ. ಗಿಡ ಮಾಡಿ ಅದನ್ನ ಮತ್ತೆ ನೆಡ್ತೇವೆ. ನೆಟ್ಟಾದ್ಮೇಲೆ ಒಂದು 5-6 ವರ್ಷಕ್ಕೆ ನಮಗೆ ಫಸಲು ಕೊಡಕ್ಕೆ ಶುರು ಆಗತ್ತೆ. 1 ಎಕರೆಗೆ ಬೇಯಿಸಿದ ಅಡಕೆ ನಮಗೆ ಒಂದು 10 ಕ್ವಿಂಟಲ್ ತನಕ ಕೊಡ್ತದೆ. 1-2 ವರ್ಷದ ತನಕ ಕಡಿಮೆ, 2 ವರ್ಷದ ನಂತರ ಜಾಸ್ತಿ ಇಳುವರಿ ಕೊಡ್ಕೊಂತ ಹೋಗ್ತದೆ. 1 kg ಎಷ್ಟು ಎತ್ಕೊಳ್ತಾರೆ ಮಾವ ಅಂದ್ರೆ ಅಡಿಕೆಗೆ? ಈಗ 1 ಕ್ವಿಂಟಲ್ಗೆ 60,000 ಇದೆ. 600 ರೂಪಾಯಿ ಕ್ವಿಂಟಲ್ ಆಗುತ್ತೆ ಇವತ್ತಿನ ಮಾರ್ಕೆಟ್. ನೈಸ್. ಇದು ಮರ ಎಷ್ಟು ಹಾಳಾಗಲ್ವಾ? ಅಂದ್ರೆ ಎಷ್ಟು ವರ್ಷ ಅಂತ? ಅಂದ್ರೆ ಮೆಡಿಸಿನ್ ಅಲ್ಲಿ ನೋಡ್ತಾ ಇರ್ಬೇಕು. ಒಂದು ಆ ತೀರ್ಥಹಳ್ಳಿ ಸೈಡ್ ಎಲ್ಲ 100 ವರ್ಷ ತನಕ ಬರ್ತವೆ. ನಮ್ಮಲ್ಲಿ ಅಷ್ಟು ಬರಲ್ಲ. ಒಂದು 50? ಈಗ ನಮ್ದು ಕಾಲೇ ಒಂದು 19 ವರ್ಷ 20 ವರ್ಷ ಆಯ್ತು ಈ ಗಿಡಗಳಿಗೆ. ಇವುಗಳಿಗ ಇನ್ನೊಂದು ನಿಮ್ಮ ಪ್ರಕಾರ ಒಂದು 50 ವರ್ಷ ಬರ್ಬೋದಲ್ವಾ? ಏನು ಕಾಯಿಲೆಗಳು ಬರಲಿಲ್ಲ ಅಂದ್ರೆ ಒಂದು 50 ವರ್ಷ 60 ವರ್ಷ ಬರ್ತಾವೆ. ನೈಸ್. ಇದು ಮಾರ್ತಾರೆ ಅಲ್ಲ, ಇದು ಚಿಕ್ಕದು ತಂದ್ಬಿಟ್ಟು ಸ್ವಲ್ಪ ದೊಡ್ಡದು ಮಾಡಿ ಮಾರ್ತಾರೆ ಅಲ್ವಾ ಅವರು? ಗಿಡ ಮಾರ್ತಾರೆ. ಇದ್ರ ಮಧ್ಯದಲ್ಲಿ ಕಾಫಿನೂ ಬೆಳಿಬೋದಾ? ಬಾಳೆನೂ ಹಾಕ್ಬೋದು. ಬಾಳೆ ಹಾಕಿದ್ದಾರೆ, ನಾನು ನೋಡಿದೆ 1-2. ಅಲ್ಲಿ ನಿಮಗೆ ಏಲಕ್ಕಿ ತೋರಿಸ್ತಾರೆ. ಅಲ್ಲಿದೆ ಏಲಕ್ಕಿ ಇದೆಯಾ? ಇದ್ರದ್ದು ಸೀಸನ್ ಯಾವ್ದು ಮಾವ? ಆಗ ಸೆಪ್ಟೆಂಬರ್ ಅಕ್ಟೋಬರ್ ಶುರು ಆಕತೆ. ಕೆಲವು ಬೇಗ ಬರ್ತವೆ, ಕೆಲವು ಲೇಟ್ ಆಗಿ ಬರ್ತವೆ. ಇದೆಲ್ಲ ತೀರ್ಥಹಳ್ಳಿಯಿಂದ ತಂದಿರ್ತಕ್ಕಂಥ ಬೀಜ. ಇದು ಸ್ವಲ್ಪ ಲೇಟ್ ಡ್ಯೂರೇಷನ್. ಹಂಗಾಗಿ ಈಗ ಇನ್ನೂ ಒಂದು ಕಟಿಂಗ್ ಇದೆ ಇದೀಗ. ಓಕೆ. ಕ್ಲೋಸ್ ಆಗೋದು? ಕ್ಲೋಸ್ ಆಗೋದು ನೆಕ್ಸ್ಟ್ ಮಂತ್ ಕ್ಲೋಸ್ ಆಗುತ್ತೆ. ಫೆಬ್ರವರಿ ಕ್ಲೋಸ್. ಆಲ್ಮೋಸ್ಟ್ 6 months ಬರ್ಬೋದಲ್ವಾ? 6 months. ಒಂದು 3-4 ಕಟಿಂಗ್ ಬರ್ತದೆ ಒಂದ್ಸರಿ ಒಂದು ವರ್ಷಕ್ಕೆ. ಓಕೆ. ಒಂದು ತಿಂಗಳಿಗೆ ಒಂದು ಕಟಿಂಗ್ ಬರ್ತದೆ. ಒಂದು ತಿಂಗಳು 35-40 ದಿವಸ ಹೀಗೆ. ಓಕೆ. ಮಾವ, ಇಲ್ಲಿ ಮರಗಳಿಗೆ ಸುಣ್ಣ ಯಾಕೆ ಬೆಳೆದಿದ್ದಾರೆ ಕೆಳಗಡೆ ಎಲ್ಲ? ಇಲ್ಲಿ ಇದು ಸುಣ್ಣ ಮರದಿಂದ ಮರಗಳಿಗೆ ಕ್ಯಾಲ್ಸಿಯಂ ಕಡಿಮೆ ಆದಾಗ ಕ್ಯಾಲ್ಸಿಯಂ ಬರ್ತದೆ. ಆಮೇಲೆ ಕೆಲವು ಕ್ರಿಮಿಕೀಟಗಳು ಏನಕ್ಕೆ ಮೇಲೆ ಹತ್ತಲ್ಲ. ಆಮೇಲೆ ಕ್ಯಾಲ್ಸಿಯಂ ಅದಕ್ಕೆ ಗಿಡಕ್ಕೆ ಸಿಗ್ತದೆ. ಕ್ಯಾಲ್ಸಿಯಂ ಮತ್ತೆ ಸಿಗ್ಲಿ ಅಂತ ಹಾಕಿರೋದು. ಆಮೇಲೆ ಬಿಸಿಲು ಐತಲ್ಲ, ಬಿಸಿಲು ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಹೊಡೆದ್ರೆ ಅದು ಮರ ಹಿರ್ಕೊಳ್ಳಲ್ಲ. ಅದು ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗುತ್ತೆ. ಹಂಗಾಗಿ ಆ ಒಂದು ಉದ್ದೇಶಕ್ಕೋಸ್ಕರ ಸುಣ್ಣ ಹೊಡಿತಾರೆ. ಶುಂಠಿ ಗಾಡಿ ಓಡ್ಸಕ್ ಬಿಟ್ನಲ್ಲ ಅದಕ್ಕೆ ನಾನು ಬಿಡ್ತೇನೆ ಬಾ ಗಾಡಿ. ನಮ್ದೇ ಗಾಡಿ. ಇದು ಲೆಮನ್. Yes, this is lemon.
ಇದು ಇದಕ್ಕೆ ಆಗತ್ತಲ್ಲ ಉಪ್ಪಿನಕಾಯಿಗೆ. ಆಗತ್ತೆ. ಎಕ್ಸೆಲ್ ಲೆಮನ್ ಸೀಡ್ಲೆಸ್ ಲೆಮನ್. ಸೀಡ್ಲೆಸ್ ಬೀಜ ಇಲ್ಲ. ಸಿ ಗೈಸ್, ಇದು ಸೀಡ್ಲೆಸ್ ಲೆಮನ್. ಹ್ಮ್. ಎಷ್ಟೊಂದು ದೊಡ್ಡದಿದೆ ಅಪ್ಪ. ಅದೇ ನಾನು ಎಕ್ಸೆಲ್ ಸೈಜ್ ಅಂತ ಹೇಳಿದಲ್ಲ ನೀನದು. ಅಲ್ಲಿ ಬರುತ್ತಾ ಯಾಲಕ್ಕಿ ಗಿಡ ಅಂತೆ. ಹೆಂಗ್ ಬರುತ್ತೆ ಯಾಲಕ್ಕಿ ಇದ್ರಲ್ಲಿ? ಇಲ್ಲ, ಗೊತ್ತಿಲ್ಲ. ಅಲ್ಲ, ಅದ್ರ ಬಿಟ್ರೆ ಹೆಂಗ್ ಬರುತ್ತೆ? ಕೆಳಗೆ ನೆಲ ಮೇಲೆ ಬರುತ್ತೆ. ಅದು ಗೊಂಚಲಲ್ಲಿ ಬರುತ್ತಾ? ಕೆಳಗೆ ನೆಲ ಮೇಲೆ ಬರುತ್ತೆ. ಜಿಂಜರ್ ಬರುತ್ತಲ್ಲ ಹಂಗ? ಜಿಂಜಾರ್ ಅಲ್ಲ, ಜಿಂಜಾರು ನೆಲದೊಳಗೆ ಇರ್ತದೆ. ಇದು ಮೇಲೆ ಬರುತ್ತೆ ಹಿಂಗೆ. ಮೇಲಿನೇ ಬರುತ್ತಾ? ಇದಾ? ಅದು ಚಿಕ್ಕದು ಅನ್ಸುತ್ತಲ್ಲ, ಅದು ಬೇರೆ ಏನಾಗತ್ತೆ? ಇದು ಬೇರೆ ಇದು ಬೇರೆ ನಮ್ಮವ. ಅಲ್ಲ, ಒಂದ್ರಾಗೆ ಅಷ್ಟು ಬಂದವೆ. ಒಂದರಲ್ಲೇ ಅಷ್ಟು ಬಂದಿದ್ಯಾ? ಇದು ಯಾಲಕ್ಕಿ ಗಿಡ. ಯಾಲಕ್ಕಿ ಏನಕ್ಕೆ ಹಾಕ್ತೀವಿ? ಬಿರಿಯಾನಿಗೆ. ಪಾಯಸಕ್ಕೆ ಹಾಕ್ತೀವಿ, ಬಿರಿಯಾನಿಗೆಲ್ಲ ಮತ್ತೆ ಬಿರಿಯಾನಿಗೂ ಹಾಕ್ತೀವಿ ಅಲ್ಲ ಅಮ್ಮ. ಸರಿ, ನಡ್ರಿ ಮೇನ್ ಪಾಯಸಕ್ಕೆ ಹಾಕಿ ಜಂಪ್. ಇದೇನಾ? ಓ, ಇದು ಬ್ಲಾಕ್ ಪೆಪ್ಪರಾ? ಇಲ್ಲ, ಹಾಕ್ತೇವೆ. ಹಾಕ್ತೀರಾ? ಸಿಗುತ್ತಾ ಈಗ ನೋಡಕ್ಕೆ? ಈಗ ಇನ್ನೂ ಗೊತ್ತಿಲ್ಲ. ಅಲ್ಲಿ ಕಾಲಲ್ಲಿ ಬಿದ್ದಿರ್ಬೇಕು ಅಂತ ಅಲ್ಲಿ. ದಿಸ್ ಇಸ್ ಬ್ಲಾಕ್ ಪೆಪ್ಪರ್. ಕಾಳು ಮೆಣಸು. ಈ ಇದ್ರದ್ದೆಲ್ಲ ತರ ಇದೆ. ಇಲ್ಲಿ ಸಿಕ್ತು ನೋಡು. ಇದು ಡ್ರೈ ಆಗುತ್ತಮ್ಮ? ಇದು ಹಣ್ಣಾದ್ಮೇಲೆ ಕೀಳ್ಬೇಕು, ಅದನ್ನ ಡ್ರೈ ಹಾಕೋದು. ಒಣಗಿಸ್ಬೇಕು ಬಿಸಿಲಲ್ಲಿ ಹಾಕಿ. ಕಾಳು ಮೆಣಸು ನೈಸ್. ಅಲ್ಲಿ ಮೇಲೆ ಮೂನ್ ಬಂದಿದೆ ನೋಡು ಆಲ್ರೆಡಿ. This is not my ತೋಟ. ನನ್ನ ಫ್ಯಾಮಿಲಿ ಬೈ ಹಾರ್ಟ್ ಮಾಡಿದ್ದಾರೆ. ಹಲೋ ಗೈಸ್ ಅಂತ. ಪೀಸ್ಫುಲ್ ಆಗಿದೆ ಅಲ್ಲ ಇಲ್ಲಿ. ಸ್ಮೆಲ್ ಸೋ ಗುಡ್. ದಿಸ್ ಇಸ್ ಬಾಳೆ ಗಿಡ. ಬಾಳೆಹಣ್ಣು ಬಿಡುತ್ತೆ. ಓ ಗಾಡ್, ಇದೆಷ್ಟು ದೊಡ್ಡದಿದೆ ನೋಡು. ನನ್ನ ಹೈಟ್ ಇದೆ ಇದು. ನಿನ್ನ ಇಟ್ಟಿದ್ಯಾ? ನಿಂಗಿಂತ ಇಟ್ಟಿದೆ. ಸಾರಿ, ಇದು ನನ್ಗಿಂತ ಹೈಟ್ ಇದೆ. ಬನಿಯನ್ ಅಲ್ಲ. ಸಿಕ್ತು. ಇದು ನೋಡು, ಲೀಫ್ ಇಟ್ ಇಸ್ ಟಾಲರ್ ದನ್ ಮೀ. ನಿಶಿ, ನಿನ್ಗಿನ ಉದ್ದ ಇದೆ ಇದು. ನಿಶಿದು 2 ಪಟ್ಟಿದೆ. ನಿಶಿದು 2 ಪಟ್ಟಿದೆ. ಇಲ್ಲಿ ಇದು ಅಮ್ಮ ಬಾಳೆ ಎಲೆ. ಇದ್ರಲ್ಲಿ 4 ಜನ ಕುತ್ಕೊಂಡು ತಿನ್ಬೋದು ಅಮ್ಮ. ಒಂದ್ ಸೈಡಲ್ಲಿ ನೋಡ, ಅಲ್ಲೊಂದು ಚೆನ್ನಾಗಿರೋ ಎಲೆ ಇದೆ ಮೇಲೆ. ಎಲ್ಲಿ ಮೇಲ? ಇದನ್ನು ಯಾಲಕ್ಕಿನೇ ದೊಡ್ಡದಿದೆ ಇದು. ಆಲ್ಮೋಸ್ಟ್ ಕತ್ಲಾಯ್ತು. ಈಗ ನೆಕ್ಸ್ಟ್ ಅಡಿಕೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಲೆಟ್ಸ್ ಗೋ.